ನಮಸ್ಕಾರ. ಇಸ್ರಾಯಿಲ್ ಇರಾನ್ ಯುದ್ಧದ ಮಧ್ಯೆ ಭಾರತದ ನಿಲುವು ಸ್ಟ್ಯಾಂಡ್ ಏನು ಅದರ ಬಗ್ಗೆ ವ್ಯಾಪಕವಾದ ಚರ್ಚೆ ಇಡೀ ದೇಶದಲ್ಲಿ ನಡೀತಾ ಇದೆ. ಬಹಳಷ್ಟು ಮೀಡಿಯಾ ಚಾನೆಲ್ಗಳನ್ನು ಪ್ಯಾನಲ್ ಡಿಸ್ಕಷನ್ನಲ್ಲಿ ಮಾತಾಡ್ತಾ ಇದ್ದಾರೆ. ನನ್ನ ದೃಷ್ಟಿಯಿಂದ ಇಸ್ರಾಯೇಲ್ ಮತ್ತು ಇರಾನಿನ ನಡುವಿನ ಡಿಸ್ಟೆನ್ಸ್ ಗ್ಯಾಪ್ ಬಿಟ್ವೀನ್ ಬೋತ್ ದ ಕಂಟ್ರೀಸ್ 2000 ಕಿಲೋಮೀಟರ್ಸ್. ಮಿಡಲ್ ಈಸ್ಟ್ನಲ್ಲಿ ತನ್ನ ಅಧಿಪತ್ಯ ಸ್ಥಾಪನೆ ಮಾಡಲಿಕ್ಕೆ ಮತ್ತು ಶಿಯಾ ಮುಸಲ್ಮಾನ ದೇಶದ ಒಕ್ಕೂಟಕ್ಕೆ ತಾನು ಅಧಿಪತ್ಯ ಮಾಡಬೇಕಂತ ಅಲ್ಲಿಯ ಲೀಡರ್ಗಳಾದ ಖೊಮೇನಿ ಅವರು ಇಸ್ರಾಯೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅದಕ್ಕೆ ಪ್ರತೀಕಾರವಾಗಿ ರಿಟಾಲಿಯೇಷನ್ ಇರಾಕ್ ಕಳೆದ 4 ದಿವಸಗಳಿಂದ ಮಾಡ್ತಾ ಇದೆ. ಎರಡೂ ಕಡೆ ಕೂಡ ನುಕ್ಸಾನ್ ಆಗ್ತಾ ಇದೆ. ಈ ನುಕ್ಸಾನಿನ ಏನು ರಿಸಲ್ಟ್ ಇದೆಯಲ್ಲ, ಅದು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಅಂತೇವಲ್ಲ ನಾವು, ಕ್ರೂಡ್ ಆಯಿಲ್, ಆ ಕ್ರೂಡ್ ಆಯಿಲ್ ಮೇಲೆ ಸಾಕಷ್ಟು ಪರಿಣಾಮ ಬೀಳುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಭಾರತ ಸಬ್ಸಿಡಿ ರೇಟ್ನಲ್ಲಿ ಇರಾನ್ ಕಡೆಯಿಂದ ಕಚ್ಚಾ ತೈಲ ಆಮದು ಮಾಡ್ತಾ ಇತ್ತು. ಅದರಂತೆ ರಷ್ಯಾ ಕೂಡ ನಮಗೆ ಕಚ್ಚಾ ತೈಲದ ಕ್ರೂಡ್ ಆಯಿಲ್ ಸಪ್ಲೈ ಮಾಡ್ತಾ ಇತ್ತು. ಈಗ ಅಲ್ಲಿಯ ತೈಲ ಬಾವಿಗಳ ಮೇಲೆ, ಅಂದರೆ ಏನು ಕ್ರೂಡ್ ಆಯಿಲ್ ವೆಲ್ಗಳಿದಾವಲ್ಲ, ಅದಕ್ಕೆ ಟಾರ್ಗೆಟ್ ಮಾಡಿ ಇರಾಕ್ ಸಾಕಷ್ಟು ತೈಲ ಬಾವಿಗಳನ್ನು ವಿಧ್ವಂಸ ಮಾಡಿದೆ. ಇದರ ಪರಿಣಾಮವಾಗಿ ಈ ಯುದ್ಧ ಇವತ್ತು 4ನೇ ದಿವಸ ಇದೆ. ನನ್ನ ಅನಿಸಿಕೆ ಪ್ರಕಾರ ಇದು ಯುದ್ಧ ಇನ್ನೂ ಭಾಳ ದಿವಸ ನಡೆಯೋದಿಲ್ಲ ಅಂತ ನನ್ನ ಜಿಯೋ ಪೊಲಿಟಿಕಲ್ ನಾಲೆಜ್ ಹೇಳ್ತಾ ಇದೆ. ಆದರೂ ಕೂಡ ಇದೇನಾದರೂ ಎಕ್ಸ್ಕಲೇಟ್ ಆದರೆ ಇದೊಂದು ಹುಚ್ಚದ ಸಂತಿ ಅಂತ ಶುದ್ಧ ಕನ್ನಡದಲ್ಲಿ ನಾನು ಹೇಳ್ಬೋದು. ಇದರಿಂದ ಇರಾಕ್ಗೂ ಕೂಡ ಏನು ಲಾಭ ಇಲ್ಲ, ಇಸ್ರಾಯೇಲ್ಗೂ ಕೂಡ ಏನು ಲಾಭ ಇಲ್ಲ, ಹಾಗೂ ಇರಾನ್ಗೂ ಕೂಡ ಏನೂ ಲಾಭ ಇಲ್ಲ. ಆದರೆ ನಷ್ಟ ಆಗುವುದು ಇಡೀ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಗೆ. ಅದರಿಂದ ಇನ್ಫ್ಲೇಷನ್ ಮತ್ತೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗಾಜಾ ಪಟ್ಟಿಯಲ್ಲಿ ಇಸ್ರಾಯೇಲ್ ಮಾಡಿದ ಅಟ್ಯಾಕ್ಗಳು ನಮ್ಮ ದೇಶ ಹಿಡ್ಕೊಂಡು ಎಲ್ಲ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅದಕ್ಕೆ ಸಪೋರ್ಟ್ ಮಾಡಿತ್ತು. ಯಾಕಂದರೆ ಏನು ಟೆರರಿಸಮ್ ಇತ್ತು, ಆ ಟೆರರಿಸಮ್ನ ವೈಪ್ಔಟ್ ಮಾಡಲಿಕ್ಕೆ ಇಸ್ರಾಯೇಲ್ ಈ ಥರ ಅಟ್ಯಾಕ್ ಮಾಡಿತ್ತು. ಅದಕ್ಕೆ ರಿಟಾಲಿಯೇಷನ್ ಮಾಡಲಿಕ್ಕೆ ಇರಾನ್ ಯಾಕೆ ಬಂತು ಅಂತ ನನಗಂತೂ I'm unable to digest why Iran is intervening in the affairs of these Turkey and Hezbollah and ಏನು ಇಸ್ಲಾಮಿಸ್ಟ್ ದೇಶಗಳಿದಾವಲ್ಲ, ಏನು ಟೆರರಿಸಮ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದರು. ಅದಕ್ಕೆ ತನ್ನ ದೇಶದ ಸುರಕ್ಷತೆಗಾಗಿ ಬೆಂಜಮಿನ್ ನೆತನ್ಯಾಹು ಅವರು ಈ ಆ್ಯಕ್ಷನನ್ನು ತಗೊಂಡಿದ್ರು. ಈಗ ಪ್ರಶ್ನೆ ಬಂದಿದ್ದು, ಭಾರತದ ಕೆಲವು ರಾಜಕೀಯ ಪಕ್ಷಗಳು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೋಟಿಂಗ್ ಆದಾಗ ಯಾಕೆ ದೇಶ ಅಬ್ಸ್ಟೆಂಟ್ ಆಯಿತು ಅಂತ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಆ ಪ್ರಶ್ನೆಗಳು ಎತ್ತುವ ಹಿಂದೆ ತಮ್ಮ ರಾಜಕೀಯ ಪಕ್ಷದ ಅಜೆಂಡಾವನ್ನು ಹಿಡಿದು ಈ ಪ್ರಶ್ನೆಗಳು ಎತ್ತಾ ಇದ್ದಾರೆ. ನನಗೆ ಅನಿಸಿದ ಮಟ್ಟಿಗೆ ಅಬ್ಸ್ಟೆಂಟ್ ಆಗಿದೆಯೋ ಬಿಟ್ಟಿದೆಯೋ, ಯಾಕೆ ನಾವು ಅಬ್ಸ್ಟೆಂಟ್ ಆದ್ವಿ, ಅದರ ಹಿಂದೆ ಕಾರಣಗಳೇನು ಅಂತ ನಾವು ವಿಮರ್ಶೆ ಮಾಡಿದರೆ, ಯಾವುದೇ ದೇಶ ನೋಡಿ, ನೆಹರು ಕಾಲದಿಂದ ಇಂದಿರಾ ಅವರ ಕಾಲದಿಂದ ಮೋದಿಯವರ ಕಾಲದವರೆಗೆ ನಡುವೆ ಅಟಲ್ಜಿಯವರ ಒಂದು 5 ವರ್ಷದ ಸರ್ಕಾರ,
ನಮ್ಮ ವಿದೇಶ ನೀತಿಯನ್ನು ನಾವು ನಮ್ಮ ರಾಜಕೀಯ ಹಾಗೂ ನಮ್ಮ ವೋಟ್ ಬ್ಯಾಂಕಿನ ಆಧಾರದ ಮೇಲೆ ಮಾಡುವುದು ಎಷ್ಟು ಸರಿ ಅಂತ ವೀಕ್ಷಕರ ವಿಶ್ಲೇಷಣೆಗೆ ನಾನು ಬಿಡ್ತಾ ಇದ್ದೇನೆ. ನಾನು ಏನು ಹೇಳ್ತಾ ಇದ್ದೇನೆ ಅದನ್ನು ತಾವು ಅರ್ಥ ಮಾಡ್ಕೋಬೇಕು. ಪಿಕ್ಚರ್ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ. 1971ನಲ್ಲಿ ನಾವು USSRನ್ನು ಹೆಂಗೆ ಸಪೋರ್ಟ್ ಮಾಡಿದ್ವಿ, ಅದಾದ ನಂತರ 65 ವಾರ್ನಲ್ಲಿ 71 ವಾರ್ನಲ್ಲಿ ನಮ್ಮ ವಿದೇಶ ನೀತಿ ಯಾವುದಿತ್ತು, 2014ರ ನಂತರ ನಮ್ಮ ವಿದೇಶ ನೀತಿ ಏನಿದೆ, ಇದರ ವಿಮರ್ಶೆಯನ್ನು ನಾನು ವೀಕ್ಷಕರಿಗೆ ಬಿಡ್ತಾ ಇದ್ದೇನೆ. ಭಾರತ ತನ್ನ ನಿಲುವನ್ನು ತಗೊಂಡಾಗ ಮುಂಚೆನೇ ಭಾರತ ಇಸ್ರಾಯೇಲ್ಗೂ ಆಯಿತು ಮತ್ತು ಇರಾನ್ಗೂ ಆಯಿತು ಸಂದೇಶವನ್ನು ರವಾನಿಸಿತ್ತು ನಮ್ಮ ವಿದೇಶಾಂಗ ಸಚಿವಾಲಯದಿಂದ ಮತ್ತು ವಿದೇಶ ಮಂತ್ರಿಗಳು. ನಾವು ಇದನ್ನು ತಟಸ್ಥ ಭೂಮಿಕಾ ಹಮ್ ಲೇ ರಹೆ ಹೈ, हम युद्ध के बारे में हमारा एक स्टैंड है कि दोनों देश के बीच युद्ध नहीं होना चाहिए, ಎರಡೂ ದೇಶಗಳ ಮಧ್ಯೆ ಯುದ್ಧ ಆಗಬಾರದು ಅನ್ನುವ ಸ್ಪಷ್ಟ ನಿಲುವು ಎರಡೂ ದೇಶಕ್ಕೆ ನಾವು ರವಾನೆ ಮಾಡಿದ್ದೇವೆ. ಆದರೆ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಇರಾನ್ ಏನು ಬಲಾಢ್ಯ ದೇಶ ಇದೆ, ಅಂದರೆ ಜಾಗ್ರಫಿಕಲಿ ಒಂದು ಬಲಾಢ್ಯ ದೇಶ ಇದೆ, ಆದರೆ ಇರಾನ್ನ ಹತ್ರ ಇರುವ ಸೈನ್ಯ ಸಾಮರ್ಥ್ಯ ಹೇಗೆ ಜೆಲೆನ್ಸ್ಕಿ ಹತ್ರ ಯುಕ್ರೇನದ್ದಿದೆ, ಬೆಂಜಿಮಿನ್ ನೆತನ್ಯಾಹು ಇಸ್ರಾಯೇಲ್ ಹತ್ರ ಇದೆ, ಅವರು ಎಷ್ಟು ಹಠಕ್ಕೆ ಬಿದ್ದು ಯುದ್ಧ ಆಡ್ತಾರಂತಲ್ಲ, ಆ ಯುದ್ಧ ಆಡುವ ಶಕ್ತಿ ಇರಾನ್ ಕಡೆ ಇಲ್ಲ. ಯಾಕಂದರೆ ಲಾಂಗ್ ವಾರ್ ಅವರು ಮಾಡುವ ಅಭ್ಯಾಸ ಅವರಿಗೆ ಇಲ್ಲ. ಇನ್ನೊಂದು, ಇರಾನಿನ ಜನತೆಯೇ ಬೈ ಲುಕಿಂಗ್ ಎಟ್ ದ ಅಯತುಲ್ಲಾ ಖೊಮೇನಿಸ್ ರಿಜಿಮ್, 60-65% ಅಲ್ಲಿಯ ಜನತೆ ದೇ ಆರ್ ಅನ್ಎಜುಕೇಟೆಡ್, ದೇ ಆರ್ ಬಿಲೋ ಪಾವರ್ಟಿ ಲೈನ್, ಬಡತನ ಇದೆ. ಸೊ ನಾವೇನು ಈ ಹಿಂದಿಯಲ್ಲಿ ಹೇಳ್ತೇವಲ್ಲ ತಖ್ತಾ ಪಲಟ್ ಅಂತಂದರೆ ಹೇಗೆ ಬಾಂಗ್ಲಾದೇಶದಲ್ಲಿ ಆಯಿತು ತಖ್ತಾ ಪಲಟ್, ಹಾಗೆ ಅಲ್ಲೂ ಕೂಡ ಆ ರಾಷ್ಟ್ರಪತಿಯನ್ನು 72 ವರ್ಷದ ರಾಷ್ಟ್ರಪತಿಯನ್ನು ಗಾದೆಯಿಂದ ಇಳಿಸಿ ಬೇರೆ ಯಾರಾದರೂ ಅಲ್ಲಿ ಕೂಡಿಸಬೇಕು ಅನ್ನುವ ಮಿಡಲ್ ಈಸ್ಟಿನ ಬಹಳಷ್ಟು ದೇಶಗಳು ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಅದರಂತೆಯೇ ಮುಂಬರುವ ಕೆಲವು ದಿವಸಗಳಲ್ಲಿ ಯುದ್ಧ ಏನಾದರೂ ಎಸ್ಕಲೇಟ್ ಆದರೆ ಅವರಿಗೆ ರಾಜಗದ್ದೆಯಿಂದ ತೆಳಗಿಳಿಸಿ ಬೇರೆ ಯಾರದನ್ನು ರಾಜಗದ್ದೆಯಿಂದ ಕೂಡಿಸಿ ಸಂಧಾನದ ಮಾತುಕತೆ ಮಾಡಿ ರಿಟಾಲಿಯೇಷನ್ ಬಂದ್ ಮಾಡಿ ಒಂದು ಸೊಲ್ಯೂಷನನ್ನು ಅಮೇರಿಕಾ ಹುಡುಕಬಹುದು ಅಂತ ಅನ್ನಿಸ್ತಾ ಇದೆ. ಆದರೆ ಅದಕ್ಕೆ ಈ ಯುದ್ಧ ಏನು ನಡೀತಾ ಇದೆ ಅದರಲ್ಲಿ ಚೈನಾ ಕೂಡ ಏನೂ ಮಾತಾಡ್ತಾ ಇಲ್ಲ, ರಷ್ಯಾ ಕೂಡ ಏನೂ ಮಾತಾಡ್ತಾ ಇಲ್ಲ. ಅವರವ್ರದ್ದೇ ತಮ್ಮ ವ್ಯಾಪಾರದ ಇಂಟ್ರೆಸ್ಟ್ಗಳನ್ನ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಕೆಲವೊಮ್ಮೆ ಹೇಳ್ತಾರೆ ಅವ್ರ ಸ್ವಭಾವದಂಗೆ ನಾನೇ ಮಾಡಿದ್ದೇನೆ, ಸ್ವಲ್ಪ ದಿವಸ ಆದಮೇಲೆ ಹೇಳ್ತಾರೆ ನನಗೆ ಇದಕ್ಕೆ ಸಂಬಂಧ ಇಲ್ಲ. ಈ ಸಂಬಂಧ ಇಲ್ಲ ಅನ್ನುವ ಏನು ನಿಲುವು ಡೊನಾಲ್ಡ್ ಟ್ರಂಪ್ದು ನಮ್ಮ ಭಾರತ ಪಾಕಿಸ್ತಾನದ ಸೀಸ್ ಫೈರ್ ನಲ್ಲಿ ಇತ್ತು, ಅದೇ ನಿಲುವು ಇಲ್ಲಿ ತಗೋತಾ ಇದ್ದಾರೆ. ಆದರೆ ನನ್ನ ಅನಿಸಿದ ಮಟ್ಟಿಗೆ ಇದೇನು ಯುದ್ಧ ನಡೀತಾ ಇದೆ ಇದರಿಂದ ವ್ಯಾಪಕವಾಗಿ ಇರಾನ್ಗೆ ಬಹಳಷ್ಟು ಇಸ್ಲಾಮಿಸ್ಟ್ ಕಂಟ್ರಿಗಳು ಸಪೋರ್ಟ್ ಮಾಡಿ, ಆ ನಂತರ ಅಮೇರಿಕಾ ಇಸ್ರಾಯೇಲ್ ಜೊತೆ ನಿಂತು ತೃತೀಯ ಯುದ್ಧ ಚತುರ್ಥ ಯುದ್ಧ ಅಂತೇನು ಸಾರಲಾಗ್ತಾ ಇದೆಯಲ್ಲ ಬಹಳಷ್ಟು ಮೀಡಿಯಾಗಳಲ್ಲಿ. ಐ ಡೋಂಟ್ ಥಿಂಕ್ ದ್ಯಾಟ್ ಎನಿ ಆಫ್ ದ ಸೌತ್ ಈಸ್ಟ್ ಕಂಟ್ರೀಸ್ ವಿಲ್ ಸಪೋರ್ಟ್ ಇರಾನ್ ಇನ್ ದಿಸ್. ಆಮೇಲೆ ಇವತ್ತು ಒಂದು
ಬಹಳಷ್ಟು ಹಾಸ್ಯಾಸ್ಪದ. ನಾನು ಕೆಲವೊಬ್ಬ ಮೀಡಿಯಾ ಫ್ರೆಂಡ್ಸ್ಗೆ ಅದು ಎಕ್ಸ್ನಲ್ಲಿ ಏನು ಟ್ವೀಟ್ ಬಂದಿತ್ತು ಅದು ಕಳಿಸಿದ್ದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ, ಹಮ್ ಇರಾ ಇಸ್ರಾಯೇಲ್ ಪೇ ಪರಮಾಣು ಯುದ್ಧ ಕರೆಂಗೆ. ಅಂದರೆ ಈ ಭಿಕಾರಿಗಳು, ಅವ್ರಿಗೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಟು ಕೀಪ್ ದೇರ್ ಪೊಸಿಷನ್ ಹೈ ಇನ್ ದ ಇಂಟರ್ನ್ಯಾಷನಲ್ ಮೀಡಿಯಾ, ಅವ್ರು ಹೇಳ್ತಾ ಇದ್ದಾರೆ ನನಗೆ ಅವರೇನೋ ನ್ಯೂಕ್ಲಿಯರ್ ಯುದ್ಧ ಇಸ್ರಾಯೇಲ್ ಮೇಲೆ ಸಾರ್ತಾರೆ ಅಂತ. ಧೋಬಿಕಾ ಕುತ್ತಾನ ಘರಕಾನ ಘಾಟಕ ಅಂತ ಈ ಪರಿಸ್ಥಿತಿ ಅವರು ಆದಾಗ, ಈಗ ಅವ್ರತ್ರ ಆ ಏರ್ಬೇಸ್ ಹತ್ರ ಇರುವ ನ್ಯೂಕ್ಲಿಯರ್ ಏನು ಸ್ಟೋರೇಜ್ ಇತ್ತು, ಆಮೇಲೆ ಅವರು ಏರ್ಪೋರ್ಟ್ಗಳೇನಿತ್ತು ಇನ್ನೂ ಟೆಂಡರ್ ಕರೆದಿದ್ದಾರೆ, ಯಾರು ಟೆಂಡರ್ ಹಾಕ್ಲಿಕ್ಕೆ ರೆಡಿ ಇಲ್ಲ, ಇನ್ನೂ ಏರ್ ಸ್ಟ್ರಿಪ್ಸ್ ರೆಡಿ ಆಗಿಲ್ಲ. ಆ ಮಕ್ಕಳು ಹೇಳ್ತಾರೆ ನೋಡ್ರಿ, ಏನು ಧೈರ್ಯ ಅವ್ರಿಗೆ. ನಾವು ಅಂದರೆ ದೇರ್ ಬಾಡಿ ಲ್ಯಾಂಗ್ವೇಜ್ ದಟ್ ಆಲ್ ದ ಇಸ್ಲಾಮಿಕ್ ಕಂಟ್ರೀಸ್ ಆರ್ ಟುಗೆದರ್, ದೇ ವಿಲ್ ಫೈಟ್. ಆಮೇಲೆ ಇನ್ನೊಂದು ಆಶ್ಚರ್ಯ ಅಂತಂದರೆ, ಡೊನಾಲ್ಡ್ ಟ್ರಂಪ್ ಆ್ಯಂಡ್ ಹಿಸ್ ಯುನೈಟೆಡ್ ಸ್ಟೇಟ್ ಗೌರ್ಮೆಂಟ್ ಈಸ್ ಓಪನ್ಲಿ ಸಪೋರ್ಟಿಂಗ್ ಇಸ್ರಾಯೇಲ್. ಓಪನ್ಲಿ ದೇ ಆರ್ ಸಪೋರ್ಟಿಂಗ್. ಈ ಪಾಕಿಸ್ತಾನದವರು ಭಿಕ್ಷೆ ಬಿಡೋದು ಯುನೈಟೆಡ್ ಸ್ಟೇಟ್ಸ್ಲಿಂದ. ಡಿಪ್ಲೊಮ್ಯಾಟಿಕಲಿ ಎಲ್ಲಾದರೂ ಏನಾದರೂ ಕನೆಕ್ಷನ್ ಇದೆಯಾ ಇದರಲ್ಲಿ? ಹೌ ದ ಪಾಕಿಸ್ತಾನಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏಜೆನ್ಸಿಗಳು ಏನು ಮಾತಾಡ್ತಾ ಇದ್ದಾರೆ ಅಂತ, ಇದು ತುಂಬ ಜೋಕ್ ಆಗಿತ್ತು. ದಟ್ ಜೋಕ್ ಮೇಡ್ ಮೈ ಡೇ. ನಾನು ಒಂದೇ ಹೇಳ್ತಾ ಇದ್ದೇನೆ, ಹರಿಭರಿಯಲ್ಲಿ ಪೆಟ್ರೋಲ್ ತುಂಬೋದು, ಡೀಸೆಲ್ ಸ್ಟಾಕ್ ಮಾಡೋದು, ಪೆಟ್ರೋಲ್ ಸ್ಟಾಕ್ ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನೊಂದು 2 ದಿವಸದಲ್ಲಿ ಇದು ಸಂಧಾನದ ಲೆವೆಲಿಗೆ ಬರ್ತದೆ. ಸಂಧಾನದ ಲೆವೆಲಿಗೆ ಬಂದಾಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಿಲ್ ಟೇಕ್ ಎ ಸ್ಟ್ಯಾಂಡ್ ಆ್ಯಂಡ್ ಬೋತ್ ದ ನೇಷನ್ಸ್ ವಿಲ್ ಹ್ಯಾವ್ ದ ಕಾಮನ್ ಸೆನ್ಸ್ ಇನ್ ದರ್ ಬ್ರೈನ್ ದಟ್ ವಿ ಶುಡ್ ನಾಟ್ ಎಸ್ಕಲೇಟ್ ನಾವು. ಅದಾದಮೇಲೆ ಈ ಯುದ್ಧ ಒಂದು ಹಂತಕ್ಕೆ ಬಂದು ನಿಲ್ತದೆ ಮತ್ತು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.